ಓಂ ಶಾಂತಿ ಆತ್ಮೀಯರೇ. ಬಾಬಾರವರು ಸಾಕಾರ ಮುರಳಿಯಲ್ಲಿ ಹೇಳಿದ್ದಾರೆ, ಕೃಷ್ಣಪುರಿಯ ಮಾಲೀಕರಾಗಬೇಕಿದೆ ಎಂದು. ಈ ಕೃಷ್ಣಪುರಿಯ ಬಗ್ಗೆ ಚಿಂತನೆ ನಡೆಸುತ್ತಿರುವಾಗ ಬಾಬಾರವರು ಕೃಷ್ಣ ಜನ್ಮಾಷ್ಟಮಿಯ ಅಂದರೆ ಕೃಷ್ಣನ ಹುಟ್ಟಿನ ಬಗ್ಗೆ ಒಂದು ರಹಸ್ಯವನ್ನು ತಿಳಿಸಿದ್ದಾರೆ. ಇಲ್ಲಿ ಕೃಷ್ಣ ಎಂದರೆ ನಮಗೆ ಗೊತ್ತಿರಬೇಕು, ಸಂಪೂರ್ಣತೆಯನ್ನು ಹೊಂದಿರುವಂತಹ ಆತ್ಮ. ಅದು ಕೇವಲ ಒಂದು ಆತ್ಮನಿಗೋಸ್ಕರ ಹೇಳಿಲ್ಲ, ಯಾವೆಲ್ಲ ಆತ್ಮ ಸಂಪೂರ್ಣತೆಯನ್ನು ಪಡೀತಾರೋ ಅವರೆಲ್ಲರಿಗೂ ಕೃಷ್ಣ ಎಂದು ಹೇಳಬಹುದು. ಅವರು ಸತ್ಯುಗದ ಪ್ರಿನ್ಸ್ ಆಗಲಿಕ್ಕೆ ಅರ್ಹರು ಎಂಬುದು ಅರ್ಥಕೊಳ್ಳೋಣ. ಮೊದಲನೇದಾಗಿ ಲೌಕಿಕದ ಮಹಾಭಾರತದ ಕಥೆಯಲ್ಲಿ ಕೃಷ್ಣನ ಜನನ ಹೇಗಾಯಿತು ಎಂದು ನೋಡೋಣ. ಆ ನಂತರ ಅದರ ಅಲೌಕಿಕ ಅರ್ಥವನ್ನು ಕೇಳುತ್ತಾ ಹೋಗೋಣ. ಕಂಸನ ಒಂದು ಜೈಲಿನಲ್ಲಿ ದೇವಕಿ ಮತ್ತು ವಾಸುದೇವರನ್ನು ಬಂಧಿಸಿ ಇಡಲಾಗಿರುತ್ತೆ. ಅನೇಕ ಸೈನಿಕರ ಕಾವಲಿರುತ್ತೆ. ಅಷ್ಟಮಿಯ ದಿನದಂದು ಕೃಷ್ಣನ ಜನ್ಮವಾಗುತ್ತೆ. ಅಶರೀರಿವಾಣಿಯ ಮೂಲಕ ಈ ಮಗುವನ್ನು ಜೈಲಿನಿಂದ ಹೊರಗೆ ಕರೆದುಕೊಂಡು ಹೋಗಿ ನಂದಗೋಕುಲದಲ್ಲಿ ಬಿಟ್ಟು ಬರಬೇಕೆಂದು ಪ್ರೇರಣೆಯಾಗುತ್ತದೆ. ಭಗವನ್ ಕೃಪೆಯಿಂದಾಗಿ ಜೈಲಿನ ಬೀಗ ತೆರೆಯುತ್ತದೆ. ಸೈನಿಕರೆಲ್ಲರೂ ನಿದ್ರೆಗೆ ಜಾರುತ್ತಾರೆ. ವಾಸುದೇವನು ಒಂದು ಬುಟ್ಟಿಯಲ್ಲಿ ಮಗುವನ್ನು ಎತ್ತುಕೊಂಡು ಹೊರಗಡೆ ಹೋಗುತ್ತಾರೆ. ಹೊರಗಡೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಆದರೆ ಮಳೆಯಿಂದಾಗಿ ಮಗುವಿಗೆ ಯಾವ ತೊಂದರೆಯೂ ಆಗದಂತೆ ಹಾವು ಒಂದು 5 ಹೆಡೆಗಳನ್ನು ಎತ್ತುಕೊಂಡು ಅಂದರೆ ತೆರೆದುಕೊಂಡು ಮಗುವಿಗೆ ಛತ್ರಿಯಾಗಿ ರಕ್ಷಣೆ ಕೊಡುತ್ತಾ ವಾಸುದೇವನ ಹಿಂದೆಯೇ ಸಾಗುತ್ತದೆ. ಆನಂತರ ನೋಡ್ತಾರೆ, ಯಮುನೆಯಲ್ಲಿ ಬಹಳಷ್ಟು ಪ್ರವಾಹ ಉಕ್ಕಿ ಹರಿದಿದೆ. ಆದರೂ ದೃಢ ಸಂಕಲ್ಪ ಮಾಡಿ ಆ ಪ್ರವಾಹವನ್ನು ದಾಟಿ ನಂದಗೋಕುಲದಲ್ಲಿ ಈ ಮಗುವನ್ನು ಬಿಟ್ಟು ಬರುತ್ತಾರೆ. ಇದರ ಅಲೌಕಿಕ ಅರ್ಥವನ್ನು ಈ ಸಂಗಮ ಯುಗದಲ್ಲಿ ಹೇಗೆ ಇದು ನಮಗೆ ಅನ್ವಯಿಸುತ್ತಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಕಂಸಪುರಿ ಅಂದರೆ ಈ ಕಲಿಯುಗದ ರಾವಣನ ರಾಜ್ಯ. ಅಲ್ಲಿಯ ಜೈಲಿನಲ್ಲಿ ದೇಹವೆಂಬ ದೇವಕಿ ಮತ್ತು ಮನಸ್ಸೆಂಬ ವಾಸುದೇವರು ಬಂಧಿತರಾಗಿದ್ದಾರೆ. ಭಗವನ್ ಪ್ರೇರಣೆಯಿಂದ ಅಷ್ಟಮಿಯ ದಿನದಂದು ಅಂದರೆ ಜ್ಞಾನ ತಿಳಿದುಕೊಂಡು 7 ದಿನಗಳ ನಂತರ 8ನೇ ದಿನದಂದು ನಮ್ಮೆಲ್ಲರಿಗೂ ಜ್ಞಾನದ ಉದಯ ಆಗುತ್ತೆ. ಅಂದರೆ ನಾನು ಆತ್ಮ ಎಂಬ ಜ್ಞಾನ ಉದಯ ಆಗುತ್ತದೆ. ಭಗವನ್ ಪ್ರೇರಣೆಯಿಂದಾಗಿ ನಾವೆಲ್ಲರೂ ಸ್ವರ್ಗಕ್ಕೆ ಹೋಗಬೇಕು ಎಂಬ ಮಾತು ಕೇಳಿಸುತ್ತದೆ. ನಾವೆಲ್ಲರೂ ಅದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡ್ತೇವೆ. ಭಗವಂತನ ಕೃಪೆಯಿಂದಾಗಿಯೇ ಬುದ್ಧಿಯ ಬೀಗ ತೆರೆಯುತ್ತೆ, ಅಂದರೆ ಜೈಲು ತೆರೆಯುತ್ತೆ. ಸೈನಿಕರು ಅಂದರೆ ಕರ್ಮೇಂದ್ರಿಯಗಳು, ಎಲ್ಲ ಕರ್ಮೇಂದ್ರಿಯಗಳು ಯಾರೆಲ್ಲ ರಾವಣ ಅಂದರೆ ಕಂಸನ ನಿಯಂತ್ರಣದಲ್ಲಿ ಇದ್ದು ಮನಸ್ಸು ಮತ್ತು ದೇಹವನ್ನು ತನ್ನಗೆ ಇಷ್ಟ ಬಂದಂತೆ ನಡೆಸ್ತಾ ಇದ್ದರು, ಅವೆಲ್ಲ ಸೈನಿಕರು ನಿದ್ರಾವಸ್ಥೆಗೆ ಜಾರಿದ್ದಾರೆ, ಅಂದರೆ ಶೀತಲಗೊಂಡಿದ್ದಾರೆ. ದೇಹವನ್ನು ಅಲ್ಲಿಯೇ ಬಿಟ್ಟು ಮನಸ್ಸೆಂಬ ವಾಸುದೇವನು ಮಗುವನ್ನು ಅಂದರೆ ಆತ್ಮನನ್ನು ಎತ್ತುಕೊಂಡು ನಂದಗೋಕುಲಕ್ಕೆ ಹೊರಡಲು ಅಂದರೆ ಸುಖಧಾಮ ಅಥವಾ ಕೃಷ್ಣಪುರಿಗೆ ಹೊರಡಲು ಸಜ್ಜಾಗುತ್ತಾರೆ. ಜೈಲಿನಿಂದ ಸಲೀಸಾಗಿ ಹೊರಗೆ ಬರ್ತಾರೆ. ಯಾಕೆಂದರೆ ಇಲ್ಲಿ ಭಗವಂತನ ಕೃಪೆ ಸದಾ ಅವರ ಜೊತೆ ಇರುತ್ತೆ. ಹೊರಗಡೆ ಮಳೆ. ಯಾವ ಆತ್ಮ ಪಂಚವಿಕಾರಗಳನ್ನು ತನ್ನ ನಿಯಂತ್ರಣದಲ್ಲಿ ತೆಗೆದುಕೊಂಡಿರುತ್ತೋ ಅವರಿಗೆ ಪಂಚವಿಕಾರಗಳು ಹಾವಿನ ಹೆಡೆಯ ರೂಪದಲ್ಲಿ ಛತ್ರ ಛಾಯೆಯಾಗಿ ಯಾವುದೇ ರೀತಿಯ ಸಂಕಲ್ಪಗಳ ಮಳೆ ಅಥವಾ ಹಳೆಯ ಸಂಸ್ಕಾರಗಳ ಏನು ಪ್ರವಾಹ ಯಮುನೆಯಲ್ಲಿ ಹರಿತಾ ಇರುತ್ತೆ ಅದ್ಯಾವುದು ಅಡೆತಡೆಯನ್ನು ಉಂಟು ಮಾಡುವುದಿಲ್ಲ. ಜೊತೆಗೆ ಮನಸ್ಸು ಆತ್ಮನನ್ನು ಹೊತ್ತುಕೊಂಡು ಹೊರಟಿರುವ ಮನಸ್ಸೇನಿದೆ ಆ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಇದೆ. ಏಕೆಂದರೆ ಇದನ್ನು ನಡೆಸ್ತಾ ಇರೋರು ಪರಮಾತ್ಮ ಎಂದು ದೃಢ ಸಂಕಲ್ಪ ಇದ್ದಾಗ ಸಲೀಸಾಗಿ ಭವಸಾಗರವನ್ನು ದಾಟಿ ಹತ್ತು ಕಡೆ ಇರುವಂತಹ ನಂದಗೋಕುಲ ಅಥವಾ ಕೃಷ್ಣಪುರಿಗೆ ಆತ್ಮನನ್ನು ತಲುಪಿಸುತ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಆತ್ಮನ ಬಗ್ಗೆ ನಮಗೆ ಜ್ಞಾನ ತಿಳಿದ ಅಷ್ಟಮಿಯ ದಿನದಿಂದ ನಾವು ಪುರುಷಾರ್ಥಿಗಳಾಗ್ತೇವೆ. ನಾವು
ಇಂದ್ರಿಯಗಳನ್ನು ನಿಗ್ರಹಗೊಳಿಸ್ಕೋಬೇಕು. ಮನಸ್ಸನ್ನು, ದೇಹವನ್ನು ತನ್ನಿಂದ ಭಿನ್ನ ಎಂಬುದನ್ನು ತಿಳಿದುಕೊಳ್ಳಬೇಕು. ಹಳೆಯ ಸಂಸ್ಕಾರಗಳು, ವ್ಯರ್ಥ ಸಂಕಲ್ಪಗಳು, ಪ್ರವಾಹ ಮತ್ತು ಮಳೆಯಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು. ಜೊತೆಗೆ ವಿಕಾರಗಳನ್ನು ಗೆಲ್ಲಬೇಕು. ಇವೆಲ್ಲದರ ಜೊತೆಗೆ ಸಾಕಷ್ಟು ಸಹನೆ, ನಂಬಿಕೆ, ದೃಢ ನಿಶ್ಚಯ. ಪರಮಾತ್ಮನ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಪರಮಾತ್ಮನ ಪ್ರೇರಣೆಯಿಂದಾಗಿ ನಾವು ಕೃಷ್ಣಪುರಿಗೆ ಹೋಗ್ತಾ ಇದ್ದೀವಿ, ಅಲ್ಲಿನ ಮಾಲೀಕರಾಗ್ತೇವೆ ಎಂಬ ಒಂದು ದೃಢ ನಿಶ್ಚಯ ಇರೋದು ಇದ್ದಾಗ ಈ ಯಮುನೆಯನ್ನು ದಾಟಿ ಕೃಷ್ಣಪುರಿಗೆ ನಾವು ಮನಸ್ಸಿನ ಮೂಲಕ, ಮನಸ್ಸನ್ನು ನಿಗ್ರಹಿಸುವುದರ ಮೂಲಕ ಅಥವಾ ಮನಸ್ಸನ್ನು ಸಹಾಯ ತೆಗೆದುಕೊಂಡು ಆತ್ಮ ಸಲೀಸಾಗಿ ಹೋಗಬಹುದು, ಅಲ್ಲಿಯ ಮಾಲೀಕತ್ವವನ್ನು ಪಡೆಯಬಹುದು. ಇದು ಒಂದು ರಾತ್ರಿಯ ಕತೆ. ಅಂದರೆ ಒಂದು ರಾತ್ರಿ, ಈ ಒಂದು ಸಂಗಮದ ಈ ರಾತ್ರಿ ಏನಿದೆ, ಈ ರಾತ್ರಿಯನ್ನು ನಾವು ಕಳೆದ ತಕ್ಷಣವೇ ನಾವು ಸತ್ಯುಗಕ್ಕೆ ಹೋಗ್ಬೋದು. ಆದರೆ ಈ ಇಡೀ ಸಂಗಮವೇ ರಾತ್ರಿ ಆಗಿರೋದ್ರಿಂದ, ರಾತ್ರಿ ಅಂದರೆ ಸಂಪೂರ್ಣ ಘೋರ ಅಂಧಕಾರದ ರಾತ್ರಿಯಿಂದ ಬೆಳಕಿನಡೆಗೆ ಹೋಗುವಂಥ ಅಮೃತ ವೇಳೆ ಈ ಸಂಗಮ. ಈ ಸಮಯದಲ್ಲಿ ನಾವು ಸಾಕಷ್ಟು ಪುರುಷಾರ್ಥವನ್ನು ಮಾಡಿ ಸಂಪೂರ್ಣ ಪರಮಾತ್ಮನ ಕೃಪೆಯಿಂದ ಇದು ನಡೆಯುತ್ತಿದೆ ಎಂಬಷ್ಟು ನಿರಹಂಕಾರತೆಯನ್ನು ಬೆಳೆಸಿಕೊಂಡಾಗ, ನಿರ್ವಿಕಾರತೆಯನ್ನು ಬೆಳೆಸಿಕೊಂಡಾಗ ಸಲೀಸಾಗಿ ಕೃಷ್ಣಪುರಿಗೆ ಹೋಗಿ ತಲುಪಬಹುದು. ಇದು ಬಾಬಾರವರು ಹೇಳಿಸಿದ್ದು. ನಿಮಗೆ ಉಪಯೋಗವಾಗುತ್ತೆ ಅನ್ಕೋತೀನಿ. ಓಂ ಶಾಂತಿ.